ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಬಾಣಂತಿಯರ ಸಾವಿನ ಕುರಿತು ತನಿಖಾ ವರದಿ. ಸಿಸೇರಿಯನ್ ಬಳಿಕ ಹಾಕಿದ್ದ IV ಗ್ಲೂಕೋಸ್ನಿಂದ ಸಾವು. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಸಂಬಂಧಪಟ್ಟ ಹಾಗೆ 4 ಬಾಣಂತಿಯರ ಸಾವಿನ ಕುರಿತು ತನಿಖಾ ವರದಿ. ಸಿಸೇರಿಯನ್ ಬಳಿಕ ಹಾಕಿದ್ದಂತ IV ಗ್ಲೂಕೋಸ್ನಿಂದ ಸಾವನ್ನಪ್ಪಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ IV ದ್ರಾವಣ ಏನಿತ್ತು ಅದು ಕಳಪೆ ಆಗಿತ್ತು, ಕ್ವಾಲಿಟಿಯದ್ದಾಗಿರಲಿಲ್ಲ. ಗ್ಲೂಕೋಸ್ನಿಂದಾಗಿ ಈ IV ಗ್ಲೂಕೋಸ್ನಿಂದ ಸಾವನ್ನಪ್ಪಿದಂಥ ವಿಚಾರ, ಶಸ್ತ್ರಚಿಕಿತ್ಸೆಯ ಬಳಿಕ ಬಳಸಿದಂಥ IV ದ್ರಾವಣ ಅದನ್ನ ಬಳಸದಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿತ್ತು. IV ಗ್ಲೂಕೋಸ್ ಬಳಸದಂತೆ DHOಗಳಿಗೆ ನಿಗಮದಿಂದ ಪತ್ರ. ಎಲ್ಲ DHOಗಳಿಗೆ ಪತ್ರ ಬರೆದ ವೈದ್ಯಕೀಯ ಸರಬರಾಜು ನಿಗಮ ಎಲ್ಲರಿಗೂ ಕೂಡ ಈಗ ಪತ್ರವನ್ನ ಬರೆಯಲಾಗಿದೆ, ಅದನ್ನ ಬಳಸಬಾರದು ಅಂತ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4 ಬಾಣಂತಿಯರ ಸಾವಿನ ಕುರಿತು ತನಿಖಾ ವರದಿ ಈಗ ಅದರ ಸಂಬಂಧಪಟ್ಟ ಹಾಗೆ ಸೂಚನೆ ಹೊರಡಿಸಲಾಗಿದೆ. ಬಳ್ಳಾರಿಯಲ್ಲಿ 4 ಮಂದಿ ಬಾಣಂತಿಯರ ಸಾವಿನ ಕುರಿತು ತನಿಖಾ ವರದಿ. ಸಿಸೇರಿಯನ್ ಬಳಿಕ IV ಗ್ಲೂಕೋಸ್ನಿಂದ ಸಾವು ಅಂತ ಗೊತ್ತಾಗಿದೆ. ನಮ್ಮ ಪ್ರತಿನಿಧಿ ವಿನಾಯಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ವಿನಾಯಕ್, ಈಗ ಏನಿದು IV ಗ್ಲೂಕೋಸ್ ಸಂಬಂಧಪಟ್ಟ ಹಾಗೆ ಇರುವಂತದ್ದು ಕ್ವಾಲಿಟಿ ಏನು, ಜೊತೆಗೆ ಇವರು ಸಾವನ್ನಪ್ಪೋದಕ್ಕೆ IV ದ್ರಾವಣನೇ ಕಾರಣ ಅನ್ನೋದು ಈಗ ಗೊತ್ತಾಗಿರೋದ್ರಿಂದ ಆರೋಗ್ಯ ಇಲಾಖೆ ಏನು ಸೂಚನೆ ಕೊಟ್ಟಿದೆ ಅಂತ? ವಿನಾಶ, ಈಗ ಸರಣಿ ಬಾಣಂತಿಯರ ಸಾವು ನಿಜಕ್ಕೂ ಕೂಡ ಬಳ್ಳಾರಿಯ ಜನರನ್ನ ಬೆಚ್ಚಿ ಬೀಳಿಸುವಂಥದ್ದು, ಜೊತೆಗೆ ಇದು ರಾಜ್ಯದ ತುಂಬಾ ಸಾಕಷ್ಟು ಒಂದು ರೀತಿ ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಯಾಕಂತಂದ್ರೆ ನವೆಂಬರ್ 9ನೇ ತಾರೀಕು ಸುಮಾರು 14 ಗರ್ಭಿಣಿಯರಿಗೆ ಸಿಸೇರಿಯನ್ ಆಗುತ್ತೆ, ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಆಗುತ್ತೆ. ಅದರ ಪೈಕಿ 7 ಬಾಣಂತಿಯರಿಗೆ ಸಾಕಷ್ಟು ಸೀರಿಯಸ್ ಆಗುತ್ತೆ ಅವತ್ತೇ, ಅಂದ್ರೆ ನವೆಂಬರ್ 9ನೇ ತಾರೀಕು. ನಂತರ ಅವರಿಗೆ ಟ್ರೀಟ್ಮೆಂಟ್ ಕೊಡೋ ನಿಟ್ಟಿನಲ್ಲಿ ಕೂಡ ಐಸಿಯುನಲ್ಲಿ ಅವರು ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇರ್ತಾರೆ. ಅದರಲ್ಲಿ 10ನೇ ತಾರೀಕು ಸುಮಾರು 2 ಬಾಣಂತಿಯರು ಸಾವನ್ನಪ್ತಾರೆ. ಜೊತೆಗೆ 13ನೇ ತಾರೀಕು ಮತ್ತೆ ಓರ್ವ ಬಾಣಂತಿ ಕೂಡ ಸಾವನ್ನಪ್ತಾಳೆ. ಕೆಲವು ದಿನಗಳ ನಂತರ ಮತ್ತೋರ್ವ ಬಾಣಂತಿ, ಅಂದ್ರೆ ಸುಮಾರು 4 ಜನ ಬಾಣಂತರು ಒಂದು ರೀತಿ ಸರಣಿಯಾಗಿ ಸಾವು. ಸಂಪರ್ಕ ಕಡಿತವಾಗಿದೆ. ವಿನಾಯಕ್ ಮಾಹಿತಿ ಕೊಡ್ತಾ ಇದ್ರು. ವಿನಾಯಕ್, ಎಲ್ಲ DHOಗಳಿಗೆ ವೈದ್ಯಕೀಯ ಸರಬರಾಜು ನಿಗಮದ ಪತ್ರ ಬಂದಿದೆ. ಹೆರಿಗೆ ಬಳಿಕ ಏಕಾಏಕಿ 7 ಬಾಣಂತಿಯರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿತ್ತು. ಸರ್ಕಾರದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆಯಾ ಅಲ್ಲಿ ಅಂತ. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ ಯಾರು ಹೊಣೆ? ಕೋವಿಡ್ ಸಾವಿಗೆ ಕುನಾವರ ಆಯೋಗವನ್ನ ಮಾಡಿದ್ದೀರಿ, ಆದ್ರೆ ಇದಕ್ಕೆ ಯಾರನ್ನ ಹೊಣೆ ಮಾಡ್ತೀರಿ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರಕ್ಕೆ ವಿಪಕ್ಷ ನಾಯಕ ಅಶೋಕ್ ಅವರ ಪ್ರಶ್ನೆ, ಕೋವಿಡ್ ವಿಚಾರಕ್ಕೆ ಕುನಾ ಆಯೋಗ ಮಾಡಿದಿರಿ, ವರದಿಯನ್ನ ತರಿಸ್ಕೊಂಡಿದ್ದೀರಿ, ಆದ್ರೆ ಇಲ್ಲಿ ಬಾಣಂತಿಯರು ಸಾವನ್ನಪ್ಪಿದಾರಲ್ಲ ಅದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರಿ? ಬಾಣಂತಿಯ ಸಾವಿಗೆ ನಾವು ನ್ಯಾಯ ಕೇಳ್ತೇವೆ, ಬಳ್ಳಾರಿಗೆ ಯಾವ ಸಚಿವರು ಕೂಡ ಹೋಗ್ತಾ ಇಲ್ಲ, ಇವರಿಗೆ ಮೋಜು ಮಸ್ತಿ ಬಿಟ್ರೆ ಏನೂ ಇಲ್ಲ ಸರ್ಕಾರಕ್ಕೆ ಅಂತ ಅಶೋಕ್ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಆಸ್ಪತ್ರೆಗಳಲ್ಲಿ ಬಳ್ಳಾರಿ ಆಸ್ಪತ್ರೆಯಲ್ಲಿ 5 ಜನ ಗರ್ಭಿಣಿ ಆಗಿರುವಂಥವರು, ಇದು ತಾಯಂದಿರು ಸತ್ತಿದ್ದಾರೆ. ಗ್ಲೂಕೋಸ್ ಕಳಪೆ ಗ್ಲೂಕೋಸ್ ಕೊಟ್ಟು IV ಕೊಟ್ಟು 5 ಜನ ಸತ್ತಿದ್ದಾರೆ. ಅಂದರೆ ಲೂಟಿ ಹೊಡಿತಾ ಇರೋದು ಪ್ರೂವ್ ಆಗಿದೆಯಲ್ಲ. ಈಗ ಕಳಪೆ ಅಂತ ಹೇಳಿದ್ರೆ ಲಂಚ ತಗೊಂಡಿರ್ತಾರೆ, ಲಂಚ ತಗೊಂಡು ಔಷಧಿ ಸರಬರಾಜು ಮಾಡ್ಕೊಂಡಿರ್ತಾರೆ. ಆ ಸರಬರಾಜು ಮಾಡಿರೋದ್ರಿಂದ ಆ ತಾಯಂದಿರಿಗೆ ಕೊಟ್ಟು ಈ 5 ಜನ ಸತ್ತಿರೋದಕ್ಕೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ? ಕೋವಿಡಲ್ಲಿ ಅದು ಇಲ್ಲಿ ಹೇಳಿದ್ರಲ್ಲ, ಯಾವುದು ಚಾಮರಾಜನಗರದಲ್ಲಿ, ಈ ಸಾವಿಗೆ ನ್ಯಾಯ ಯಾರು ಅಂತ, ಅದು ಆಕ್ಸಿಜನ್ ಸಿಲಿಂಡರ್ದು ಕೇಳಿದ್ರಲ್ಲ ನೀವು. ಏನು ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕಾಮೆಂಟ್ ಮಾಡಿದ್ರಲ್ಲ, ಆ ಕುನ್ನಾ ಆಯೋಗ ಮಾಡಿ ಅದರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಈ ಸಾವಿಗೆ ನ್ಯಾಯ ಯಾರು? ಈ ಸಾವಿಗೆ ನ್ಯಾಯ ಯಾರು ಕೊಡ್ತೀರಾ? ಇದು ನಿಮ್ಮ ಅಚಾತುರ್ಯದಿಂದ ಆಗಿರೋದು. ಕಳಪೆ ಔಷಧಿಯನ್ನು ಸಪ್ಲೈ ಮಾಡಿ ಆ 5 ಜನ ತಾಯಂದಿರಿಗೆ ಅವರ ಜೀವವನ್ನು ತೆಗೆದಿದ್ದೀರಲ್ಲ, ನಿಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇದೆಯಾ?